ರೂಪುಗೊಂಡ್ಬಿಟ್ಟು ಇವಾಗ ಸ್ವಾಭಿಮಾನಿ ಬಳಗ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಒಂದು ಸ್ವಾಭಿಮಾನಿಗಳ ಒಂದು ಗುಂಪೆ ವಿನಯ್ ಸರಿಂದ ನಿಂತಿದೆ. ವಿನಯ್ ಸರ್ ಯಾವಾಗ ರಾಜಕೀಯಕ್ಕೆ ಹೋಗಿ ಒಬ್ಬ MP ಆಗ್ತೀನಿ ಅಂತಂದು ನಾವು ಹೋರಾಟ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ದಾವಣಗೆರೆ ಜಿಲ್ಲೆಯಲ್ಲಿ, ಅಲ್ಲಿ ಹಲವಾರು ಸಮಸ್ಯೆಗಳು, ಹಲವಾರು ಚಾಲೆಂಜಸ್ಗಳು ನಾವು ಎದುರಿಸ್ಬೇಕಾಯ್ತು. ಫಸ್ಟಿಗೆ ಹೋದಾಗ ನಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಯಾಕೆಂದ್ರೆ ಇವ್ರ ಹತ್ರ ದುಡ್ಡಿದೆನಾ ಅಂತ ಯೋಚನೆ ಮಾಡಿ, ಇವರು ನಾಳೆ ಇಲ್ಲೇ ಕಂಟಿನ್ಯೂ ಮಾಡ್ತಾರಾ ಇಲ್ಲ ಬರೀ ರಾಜಕೀಯಕ್ಕೋಸ್ಕರ ಬಂದ್ಬಿಟ್ಟು ಹಂಗೆ ಹೋಗ್ತಾರಾ ಅನ್ನೋ ಒಂದು ಅನುಮಾನ ಜನರಲ್ಲಿತ್ತು. ಸೊ ವಿನಯ್ ಸರ್ ಅದಕ್ಕೆ ಏನ್ ಮಾಡಿದ್ರು, ತುಂಬಾ ಖಡಕ್ ಆಗಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ಟು ನೋಡಿ, ಹಲವು ಬಾರಿ ಹೇಳಿದ್ರು ಅವ್ರ ಭಾಷಣದಲ್ಲಿ, ನೋಡಿ ಈ ಶಿಕ್ಷಣ ಸಂಘಟನೆ ಹೋರಾಟ ಅನ್ನೋದು ಈ ಕೆಳಮಟ್ಟದಲ್ಲಿ ಅಂದ್ರೆ ಅವರು ಅನುಭವಿಸಿರ್ಬೇಕು, ಆ ಒಂದು ಕಷ್ಟ ಸಮಸ್ಯೆಗಳನ್ನ ಅನುಭವಿಸಿದಾಗ ಅವ್ರಿಗೆ ಗೊತ್ತಾಗತ್ತೆ ಸರ್ ಈ ರೂಟ್ ಲೆವೆಲ್ ಏನು ಪ್ರಾಬ್ಲಮ್ಮು ಏನು ಅಂತಂದು. ಈ ಚಳುವಳಿ ಮಾಡಕ್ಕೆ ಆ ಉದ್ದೇಶ ಅವರು ಬೆಳೆದು ಬಂದ ದಾರಿ. ಒಂದು ಚಳುವಳಿ ಸ್ಟಾರ್ಟ್ ಮಾಡಬೇಕು ಅಂದಾಗ, ಶುರು ಮಾಡಬೇಕು ಅಂದಾಗ ಅದ್ರ ಉದ್ದೇಶ ಏನು ಅನ್ನೋದು, ಮತ್ತೆ ಒಂದು ಚಳುವಳಿ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ತುಂಬಾ ಕಷ್ಟ. ಅವ್ರಿಗೆ ಜನರ ಸಮಸ್ಯೆಗಳು ಗೊತ್ತಿರಬೇಕಾಗತ್ತೆ, ಆಮೇಲೆ ಅವರು ಆ ತೆಳಮಟ್ಟದ ಸಮಸ್ಯೆಗಳನ್ನು ಅನುಭವಿಸಿ ಬರ್ಬೇಕಾಗತ್ತೆ.